ಈ ತಾಲೂಕಿನ ಭವಿಷ್ಯದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಯೋಚನೆ ಮಾಡಿ, ಆಮೇಲೆ ನಮ್ಮ ಕಾರ್ಯಕರ್ತರು, ಅವರ ಕಾರ್ಯಕರ್ತರ ಭವಿಷ್ಯದ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಿ ಎರಡೂ ಪಕ್ಷವನ್ನು ಜೊತೆಯಾಗಿ ನಾವು ಹೋಗಬೇಕು. ಯಾಕಂದರೆ ಮುಂದಿನ ಚುನಾವಣೆಗಳಲ್ಲಿ ಈಗ ನಾವು 4 ಅಭ್ಯರ್ಥಿಗಳು, 5 ಅಭ್ಯರ್ಥಿಗಳು ಹಾಕಿದರೆ ನೀವು ನೋಡಿದ್ದೀರಿ ಚುನಾವಣೆಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಒಗ್ಗಟ್ಟಾಗಿ ಹೋದರೆ ಈ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈಗ ಏನು ನಗರಸಭೆ ಇದೆ, ಈ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋಕ್ಕೆ ನಾವು ಒಗ್ಗಟ್ಟಾಗಿ ಹೋಗಬೇಕು. ಮತ್ತು ನಾವು ಪಕ್ಷವನ್ನು ಬೆಳೆಸಿ ಉಳಿಸ್ಕೋಬೇಕು ಅಂಥೇಳಿ ನಾವು ಸನ್ಮಾನ್ಯ ವಿಜಯಕುಮಾರ್ ಅವ್ರ ಹತ್ರ ಡಿಸ್ಕಸ್ ಮಾಡಿ, ನಮ್ಮ ಹೈಕಮಾಂಡ್ ಜೊತೆ ಡಿಸ್ಕಸ್ ಮಾಡಿ, ಒಗ್ಗಟ್ಟಾದರೆ ಬಲ ಜಾಸ್ತಿ ಆಗುತ್ತೆ. ಒಗ್ಗಟ್ಟಾಗಿ ಹೋದರೆ ಎಲ್ರಿಗೂ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಒಂದಾಗಿ ಹೊರಟಿದ್ದೀರಿ. ನಮ್ಮದೆಲ್ಲ ಒಂದೇ ಮೈಂಡು. ಎಲ್ಲರೂ ಜೊತೆಯಲ್ಲಿ ಹೋದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಬೇರೆ ಬೇರೆ ಹೋದರೆ ಬೇರೆ ಯಾರಿಗೂ ಅನುಕೂಲ ಆಗ್ತದೆ. ಬೇರೆ ಯಾರಿಗೂ ಅನುಕೂಲ ಆಗಿ ಈ ತಾಲೂಕಿನ ಭವಿಷ್ಯ ಅಭಿವೃದ್ಧಿ ಹೋಗಿದೆ. ಅದ್ರ ಬಗ್ಗೆ ಮಾತಾಡೋದು ಬೇಡ, ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ ರೀತಿ ಅಭಿವೃದ್ಧಿ ಆಗ್ತಾಯಿದೆ, ಆ ಅಭಿವೃದ್ಧಿ ಏನು ಯಾವ ಇದರಲ್ಲಿ ಹೋಗ್ತಾ ಇದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಉಪಯೋಗ ಇಲ್ಲದೆ ಇರ್ತಕ್ಕಂಥ ಅಭಿವೃದ್ಧಿ ಆಗ್ತಾ ಇದೆ. ಜನಕ್ಕೆ ಉಪಯೋಗ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಆಗ್ತಾ ಇಲ್ಲ. ಅದರಿಂದ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ, ಜನಗಳ ರೈತರಿಗೆ ಸ್ಪಂದಿಸ್ತಾ ಇಲ್ಲ, ಮತ್ತು ಎಲ್ಲರಿಗೂ ಸಮಸ್ಯೆ ಇದೆ, ಅಭಿವೃದ್ಧಿ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕಾದ್ರೆ ಮಾಲೂರು ತಾಲೂಕಿನಿಂದ ಒಂದು ಶಾಸಕರನ್ನು ನಮ್ಮ ಪಕ್ಷಕ್ಕೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಒಂದಾಗಿ ಎಲ್ಲರ ಮನಸ್ಸುಗಳಲ್ಲಿ ಎಲ್ಲ ಹಿರಿಯರು, ಇವತ್ತು ಭಾಳಷ್ಟು ಹಿರಿಯರು ನಮ್ಮ ಪಕ್ಷದಲ್ಲೂ ಇದ್ದಾರೆ, ಮತ್ತು ಸ್ವಾಭಿಮಾನಿ ಪಕ್ಷದಿಂದ ಭಾಳಷ್ಟು ಹಿರಿಯರು ಇದ್ದಾರೆ, ಅನುಭವಿಸ್ತರು. ಅವರ ಒಂದು ಸಲಹೆಗಳು ಮತ್ತು ಅವರ ಒಂದು ಶ್ರಮ ಈ ತಾಲೂಕಿನಲ್ಲಿ ಭಾಳ ವರ್ಷಗಳಿಂದ ಇದೆ. ನಾವೆಲ್ಲ ಸೇರಿದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ JDS ಪಕ್ಷದಿಂದ ಈ ತಾಲೂಕಿನಲ್ಲಿ ಒಬ್ಬ ಶಾಸಕರನ್ನು ಮಾಡ್ಕೋಬೇಕು. ಇವತ್ತೇನು ಸುಮಾರು ವರ್ಷಗಳಿಂದ ಪಾಪ ಕಷ್ಟಪಟ್ಟು ದುಡಿತಾನೇ ಇದ್ದಾರೆ, ಚುನಾವಣೆಗಳಲ್ಲಿ ಗೆಲ್ಲಕ್ಕಾಗಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರ ಒಂದು ಭವಿಷ್ಯಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಂತೇಳಿ ಇವತ್ತು ಅವರನ್ನು ನಾನು ತುಂಬ ಹೃದಯದಿಂದ ಅವರೆಲ್ಲರನ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಮತ್ತು 5ನೇ ತಾರೀಕು ಎಲ್ಲರ ಜೊತೆಯಲ್ಲಿ ಹೋಗಿ ನಮ್ಮ ಕುಮಾರಣ್ಣವರು, ಅಪ್ಪಾಜಿಯವರು, ನಿಖಿಲ್ ಅವರ ಸಮ್ಮುಖದಲ್ಲಿ ನಾವೆಲ್ಲ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ನಾವೆಲ್ಲ ಜೊತೆಯಲ್ಲಿ ಹೋಗಿ ಪಕ್ಷವನ್ನು ಸಂಘಟನೆ ಮಾಡ್ತೀವಿ.